ನಮಸ್ಕಾರ ವೀಕ್ಷಕರೇ, ಮಹಾಭಾರತ ಸರಣಿ 11ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಜನರೇಷನ್ಗೆ ಒಂದಿಷ್ಟು ಇದೆ, ಮಹಾಭಾರತದಲ್ಲಿ ಒಂದಿಷ್ಟು ಬಗೆಹರಿಯದ ಮಿಸ್ಟ್ರೀಸ್ಗಳು ಇವೆ ಅಂತೇಳಿ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬಗೆಹರಿಯದ ಮಿಸ್ಟ್ರೀಸ್ ಅಂದರೆ ಮಾನವಾತೀತವಾದ್ದೇನೋ ಎಲ್ಲ ನಡೆದಿದೆಯಲ್ಲ ಅದು ಅನ್ನೋ ತರಹ. ಹೌದು ಹೌದು, ಒಂದಿಷ್ಟಕ್ಕೆ ಯಾವುದಕ್ಕೂ ಆಧಾರಗಳಿಲ್ಲ, ಈ ಥರದ್ದು ಒಂದಿಷ್ಟು ಇರುತ್ತಲ್ಲ. ಆದರೂ ಇಲ್ಲಿ ಏನಾಗಿದೆ, ಮಹಾಭಾರತದಲ್ಲಿ ನಡೆದಿದ್ದಕ್ಕೆ ಆಧಾರ ಅಂತ ಹೇಳೋದಕ್ಕೆ, ಯೋಚನೆಗೆ ನಿಲುಕದ್ದು, ಆಧಾರ ಅಂತ ಹೇಳೋದಕ್ಕೆ ಏನು ಸಮಸ್ಯೆ ಇದೆ ಅಂದರೆ, ಅದು ನಡೆದ ಕಾಲಘಟ್ಟ ಇದೆಯಲ್ಲ 5,000 ವರ್ಷದ ಹಿಂದೆ ನಡೆದಿದೆ. ಅದು 5,000 ವರ್ಷದ ಹಿಂದಿನ ಹೊರಗಡೆಯ ಏನು ಸಾಕ್ಷ್ಯ ಆಧಾರಗಳಿವೆಯಲ್ಲ ತುಂಬ ಗಟ್ಟಿಯಾಗಿ ಸಿಗೋದಿಲ್ಲ, ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಈಗ ಬಿಲ್ಡಿಂಗ್ಗಳು ಸಿಗಬೇಕು ಅಂತ ಅಂದರೆ ಭವನಗಳಿಗೆ ಒಂದು ಆಯುಷ್ಯ ಅಂತ ಇದೆ. ಯಾವುದರಲ್ಲೇ ಮಾಡಿದ್ರು, ಮಣ್ಣಲ್ಲಿ ಮಾಡಿದ್ರು, ಕಲ್ಲಲ್ಲಿ ಮಾಡಿದ್ರು, ಇನ್ನೊಂದರಲ್ಲಿ ಮಾಡಿದ್ರು, ಅಥವಾ ಸಿಮೆಂಟಲ್ಲಿ ಮಾಡಿದ್ರು, ಕಬ್ಬಿಣದಲ್ಲಿ ಮಾಡಿದ್ರು, ಅದು ಒಂದು ದಿವಸ ಅದು ಎಷ್ಟು ಕಾಲ ಬರುತ್ತೆ ಅಂತ ಇದೆ. 5,000 ವರ್ಷಗಳ ಕಾಲ ಇರೋದು ಅನ್ನೋ ತರಹದ್ದು ಕಾಣಿಸೋಲ್ಲ, ಹಾಗೇನೂ ಇಲ್ಲ. ಹಾಗೆಲ್ಲ ಆಗಿರೋದ್ರಿಂದ ಹೊರಗಡೆಯ ಎವಿಡೆನ್ಸ್ ಅಂತ ಎಷ್ಟೋ ಅಂಶಕ್ಕೆ ಕಾಣಿಸೋದಿಲ್ಲ, ಆದರೆ ಬೇರೆಯ ಎಲ್ಲ ಸಾಕ್ಷ್ಯಗಳೂ ಸಿಗತ್ತೆ. ಇನ್ನು ಮಹಾಭಾರತದ ಒಳಗಡೆ ಇರುವ ಎಷ್ಟೋ ಘಟನೆಗಳು ಒಬ್ಬ ಮನುಷ್ಯನ ಸಾಮರ್ಥ್ಯವನ್ನು ಮೀರಿದ್ದು, ಒಬ್ಬ ಮನುಷ್ಯ ಮಾಡಲಾರದ್ದು ಅನ್ನೋ ತರಹದ ಅಂಶಗಳಿವೆ. ಅದನ್ನು ನೀವು ಉಲ್ಲೇಖಿಸ್ತಾ ಇದ್ದೀರಿ. ಅಂದರೆ ಅರ್ಜುನ ಇಲ್ಲಿಂದ ಸ್ವರ್ಗಕ್ಕೆ ಹೋದ ಅನ್ನೋ ತರಹದ್ದು. ಸ್ವರ್ಗ ಎಲ್ಲಿದೆ ಅಂತ ಗೊತ್ತಿಲ್ಲ, ಸ್ವರ್ಗ ಇದೆಯಾ ಅಂತಲೂ ಗೊತ್ತಿಲ್ಲ, ಅಥವಾ ಇದ್ದರೆ ಅವನು ಇಲ್ಲಿಂದ ಹೋಗೋದು, ಅಲ್ಲಿಂದ ಬರೋದು, ಅಥವಾ ವಿಮಾನಗಳ ಉಲ್ಲೇಖ ಬರುತ್ತೆ. ರಾಮಾಯಣದಲ್ಲಂತೂ ತುಂಬ ಬರುತ್ತೆ, ಮಹಾಭಾರತದಲ್ಲೂ ಬರುತ್ತೆ. ಆ ವಿಮಾನಗಳಲ್ಲಿದ್ವು ಅಂತ ಅಂದರೆ ಆಮೇಲೆ ಆ ವಿಮಾನಗಳು ಎಲ್ಲೋಯ್ತು, ವಿಮಾನದ ತಂತ್ರಜ್ಞಾನ ಎಲ್ಲೋಯ್ತು. ನಾವು ಇತ್ತೀಚೆಗೆ 100-200 ವರ್ಷದಲ್ಲಿ ವಿಮಾನ ಕಂಡುಹಿಡಿಯೋವರೆಗೂ ಜಗತ್ತಲ್ಲಿ ವಿಮಾನ ಇರಲಿಲ್ಲ ಅನ್ನುವ ಅಂಶಗಳು, ಇಂಥದ್ದು ಸಾಕಷ್ಟು ಅಲ್ಲಿವೆ. ಅವರು ಎಲ್ಲಿಗೋ ಹೋಗ್ತಾ ಇದ್ರು, ಕೆಳಗಡೆ ಹೋಗ್ತಾ ಇದ್ರು, ಪಾತಾಳಕ್ಕೆ ಹೋಗ್ತಾ ಇದ್ರು ಅನ್ನೋ ತರಹದ್ದು, ಬಾಣ ಬಿಡ್ತಾ ಇದ್ರು ಅಂತ ಅನ್ನುವಂಥದ್ದು. ಆಮೇಲೆ ಅಸ್ತ್ರಗಳ ಕಲ್ಪನೆ ಅಂತ ಒಂದಿದೆಯಲ್ಲ, ಈಗ ಬಾಣ, ಖಡ್ಗ, ಗದೆ ಇವೆಲ್ಲ ಸರಿ, ಅಸ್ತ್ರ ಅಂತ ಇರ್ತಾ ಇತ್ತು, ಮಂತ್ರ, ಅದನ್ನು ಮಂತ್ರಿಸಿ ಮಾಡಿಬಿಟ್ರೆ ಏನು ಬೇಕಿದ್ರೂ ಆಗ್ತಾ ಇತ್ತು ಅಂತ. ಅಂದರೆ 1000 ಜನರನ್ನು ಕೊಲ್ತಾ ಇತ್ತು, 1000 ಜನರನ್ನು ಮೂರ್ಛೆ ತಪ್ಪಿಸ್ತಾ ಇತ್ತು. ಇಂಥದ್ದು ಏನೆಲ್ಲ ಬರುತ್ತೆ, ಅದ್ಭುತಗಳು ಅಂತ ಕರೆಯೋ ತರಹದ್ದು ಬೇಕಷ್ಟು ಬರುತ್ತೆ. ಇವುಗಳು ಆನಂತರ ಕಾಲದಲ್ಲಿ ಕಾಣಿಸಿಕೊಂಡಿಲ್ಲ. ಈಗ ಅದರ ಮುಂದುವರಿಕೆಯಲ್ಲಿ ಬೇಕಾಗಿತ್ತು. ಈಗ ಬಾಣ, ಖಡ್ಗ ಅಂದರೆ ಅದು ಮುಂದೂ ಕಾಣಿಸಿದೆ, ಅದು ನಾವು ಇತಿಹಾಸ ಕಾಲದವರೆಗೂ ನೋಡ್ತೇವೆ. ಅಂದರೆ ಇತ್ತೀಚೆಗೆ ಮನುಷ್ಯ ಬೇರೆ ತರಹದ ಆಯುಧಗಳನ್ನು ಕಂಡುಕೊಳ್ಳುವವರೆಗೂ, ಮೊನ್ನೆವರೆಗೂ, ಕಳೆದ ಶತಮಾನದವರೆಗೂ ಅವಿದ್ವು ಅಂತ ಹೇಳಬೇಕು. ಈಗಲೂ ಎಷ್ಟೋ ಜಗತ್ತಿನ ಮೂಲೆಯ ಬುಡಕಟ್ಟು ಜನಾಂಗಗಳಲ್ಲಿ ಬಿಲ್ಲು ಬಾಣ ಇದೆ ಅಂತ ಇದು ಕಾಣಿಸಿದೆ ಅಲ್ಲಿಂದ ಮುಂದುವರಿಕೆಯಾಗಿ. ಆದರೆ ಈ ಅಸ್ತ್ರಗಳು ಅನ್ನೋದು ಮುಂದೆಲ್ಲೂ ಕಾಣಿಸಿಲ್ಲ. ಈ ಥರದ್ದು ಸಾಕಷ್ಟು ಅಂಶಗಳು ಅಲ್ಲಿ ಕಾಣಿಸುತ್ತೆ. ಆಮೇಲೆ ಅವರಿಗೆ ಇರುವ ಶಕ್ತಿಗಳ ಬಗ್ಗೆ ಬರುವ ಅಂಶ, ಒಬ್ಬ ಮನುಷ್ಯನನ್ನು ಮೀರಿಸಿದ ಶಕ್ತಿಗಳು ಕಾಣಿಸುತ್ತೆ ಅವರಲ್ಲಿ. ಒಂದು ಎರಡನೇದು, ಎಷ್ಟು ವರ್ಷ ಬದುಕಿದ್ರು ಅಂತ ಹೇಳುವಾಗ 800 ವರ್ಷ ಬದುಕಿದ್ದ ಭೀಷ್ಮ ಅನ್ನುವ ಮಾತುಗಳು, ಇವೆಲ್ಲ ನೋಡಿದಾಗ ಹೆಂಗೆ ಸಾಧ್ಯ ಅನ್ನುವ ಪ್ರಶ್ನೆಗಳೆಲ್ಲವೂ ಹುಟ್ಟತ್ತೆ. ಆದರೆ ಭಾರತೀಯ ಪರಂಪರೆಯ ನಂಬಿಕೆ ಏನು ಹೇಳುತ್ತೆ ಅಂತ ಅಂದರೆ, ಯುಗ ಧರ್ಮ ಅಂತ ಬೇರೆ ಇದೆ ಅಂತ ಹೇಳುತ್ತೆ. ಈಗ ಕೃತಯುಗ ಅಥವಾ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳಿವೆಯಲ್ಲ. ಈ 4 ಯುಗಗಳಲ್ಲಿ ಎಲ್ಲವೂ ಹ್ರಾಸವಾಗತ್ತೆ ಅಂತ. ಹ್ರಾಸವಾಗತ್ತೆ ಅಂದರೆ ಏನು, ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಎಲ್ಲವೂ ಒಂದು ಯುಗದಿಂದ ಒಂದು ಯುಗಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ನಮ್ಮ ಇವತ್ತಿನ ಗ್ರಹಿಕೆ ಏನು ಅಂದರೆ, ದಿನದಿಂದ ದಿನಕ್ಕೆ ನಾವು ಮುಂದುವರಿತೀವಿ ಅಂತ. ನಿನ್ನೆಗಿಂತ ನಾವು ಇವತ್ತು ಮುಂದಿದ್ದೇವೆ, ಇವತ್ತಿಗಿಂತ ನಾಳೆ ಇನ್ನೂ ಮುಂದುವರಿತಾನೆ ಮನುಷ್ಯ ಅಂತ. ಆದರೆ ಇದು ಏನು ಹೇಳುತ್ತೆ ಅಂತ ಅಂದರೆ, ಈ ಮುಂದುವರಿಕೆ ಬೇರೆ, ಆದರೆ ಅವು ಮನುಷ್ಯನ ಶಕ್ತಿ, ಮನುಷ್ಯನ ಆಕಾರ ಇವೆಲ್ಲವೂ ಕಡಿಮೆ ಆಗ್ತಾ ಇದೆ ಅಂತ. ಅಂದರೆ ಈಗ ನಾವು 100 ವರ್ಷ 120 ವರ್ಷದ ಆಯುಷ್ಯ ಅಂತ ಈಗ ಅಂದ್ಕೋತಾ ಇದ್ದೀವಿ. ಅವರ ಆಯುಷ್ಯ ಜಾಸ್ತಿ ಇತ್ತು. ನಮ್ಮದೊಂದು ಆಕಾರ ಇದೆ. ನಮಗಿಂತ ದ್ವಾಪರದವರು ಇನ್ನೂ ದೊಡ್ಡ ಆಕಾರದವರು, ದ್ವಾಪರಕ್ಕಿಂತ ತ್ರೇತೆಯವರು ದೊಡ್ಡ ಆಕಾರದವರು, ತ್ರೇತಾಯುಗಕ್ಕಿಂತ ಕೃತಯುಗದವರು ಇನ್ನೂ ದೊಡ್ಡ ಆಕಾರದವರು ಅಂತ ಬರುತ್ತೆ ಅಂತ ಇದೆ. ಉದಾಹರಣೆಗೆ ಮಹಾಭಾರತದಲ್ಲಿ ಭೀಮನಿಗೆ ಆಂಜನೇಯ ಸಿಗ್ತಾನೆ, ದ್ರೌಪದಿಗೆ ಅವನು ಸೌಗಂಧಿಕ ಪುಷ್ಪ ತರೋಕೆ ಹೋದಾಗ ಸಿಗ್ತಾನೆ. ಅವನು ಇದೇ ಆಕಾರದಲ್ಲಿರ್ತಾನೆ, ಆ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು. ಆಗ ಭೀಮ ಕೇಳ್ತಾನೆ, ನೀನು ಬಹಳ ದೊಡ್ಡ ಆಕಾರದಲ್ಲಿದ್ದೆ ಅವಾಗ ಅಂತ ಹೇಳ್ತಾರಲ್ಲ, ಅದನ್ನು ನೋಡಬೇಕು ಅಂತ. ಭೀಮ ಅಂದರೆ ಬಹಳ ದೊಡ್ಡ ಆಕೃತಿ.
ಇವನು ಹೇಳಿದ್ದಕ್ಕೆ ಅವನ ಆಕಾರ ತೋರಿಸ್ತಾನೆ. ನೋಡಿ ಭೀಮ ಹೆದರ್ತಾನೆ, ಬೇಡ ಇದು ನೋಡೋಕ್ಕಾಗಲ್ಲ ನನಗೆ, ಸಣ್ಣ ಆಗು ಅಂತ. ಅಂದರೆ ದ್ವಾಪರದಲ್ಲಿ ನಿಂತು ನೋಡಿದಾಗ ತ್ರೇತಾಯುಗದ ಆಕಾರ ಭೀಮನಿಗೆ ನಿಲುಕದ್ದು ಅಂತ. ಹೀಗೆ ನಮ್ಮ ಪರಂಪರೆಯ ಪ್ರಕಾರ ಇದೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ, ಶಕ್ತಿ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಮನುಷ್ಯರಿದ್ದು ಸಾಮರ್ಥ್ಯ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಅವೆಲ್ಲ ಇವತ್ತಿಲ್ಲ ಅನ್ನೋದಕ್ಕೆ ಇಲ್ಲಿ ಉತ್ತರ ಇದೆ, ಈ ತರ್ಕದ ಉತ್ತರ ಇದೆ, ಈ ಲಾಜಿಕ್ನ ಉತ್ತರ ಇದೆ. ಅದನ್ನು ಮೀರಿದ ಉತ್ತರಗಳು ಅಂತ ಅಂದಾಗ ಅದಕ್ಕೆ ಉತ್ತರಗಳು ಇಲ್ಲ ಅಂತಲೇ ಹೇಳಬೇಕು. ಅಂದರೆ ಇದನ್ನು ನಂಬಿದರೆ ಉತ್ತರ ಇದೆ, ಇಲ್ಲ ಇದು ಯಾವುದನ್ನು ನಾವು ನಂಬೋದಿಲ್ಲ ಅಂತ ಆದರೆ ಕಾಲ ಕಾಯಬೇಕು. ಯಾಕೆಂದರೆ ಮನುಷ್ಯ ಎಲ್ಲವನ್ನು ಶೋಧಿಸಿ ಮುಗಿಸಿಕೊಂಡಿಲ್ಲ, ಮನುಷ್ಯ ಶೋಧಿಸ್ತಾ ಇದ್ದಾನೆ. ಈಗ ಆಧುನಿಕ ವಿಜ್ಞಾನ ಬಂದಿದೆ, ವಿಜ್ಞಾನ ಸತ್ಯ ನಿಜವೇ, ಆದರೆ ವಿಜ್ಞಾನವೇ ನಿನ್ನೆ ಸತ್ಯ ಅಂತ ಹೇಳಿದ್ದನ್ನು ಇವತ್ತು ಅಲ್ಲಗಳೆಯುತ್ತೆ, ಅದೇನೇ ಇವತ್ತು ಪ್ರೂವ್ ಮಾಡಿದ್ದನ್ನು ನಾಳೆ ಅಲ್ಲ ಅಂತ ಹೇಳುತ್ತೆ, ಬೇಕಷ್ಟಿದೆ. ಇದು ತಪ್ಪೇನೂ ಅಲ್ಲ, ವಿಜ್ಞಾನ ಇದನ್ನು ಒಪ್ಪಿಕೊಂಡಿದೆ. ಯಾಕೆಂದರೆ ನಿನ್ನೆ ಕಂಡ ಸತ್ಯ ಅದು, ಇವತ್ತು ಕಂಡ ಸತ್ಯ ಇದು. ಹೀಗೆ ಮನುಷ್ಯ ಸಂಶೋಧಿಸ್ತಾ ಹೋಗ್ತಾ ಇದ್ದಾನಲ್ಲ, ಗೊತ್ತಿಲ್ಲ ಯಾವುದೋ ಒಂದು ಕಾಲಕ್ಕೆ ಹೋದಾಗ ಇಂಥದ್ದನ್ನು ಕಂಡುಕೊಳ್ಳಬಹುದು ಅಂತ. ಹಾಗಂದ್ರೇನು ಅಂತ ಕೇಳಿದರೆ 200 ವರ್ಷದ ಹಿಂದೆ 250 ವರ್ಷದ ಹಿಂದೆ ಮನುಷ್ಯ ಅಣುಬಾಂಬ್ ತರಹದ ಇದಿರುತ್ತೆ ಅಂತ ಅಂದಿದ್ರೆ, ಅಥವಾ ಇವತ್ತು ನಾವು ವೈರಸ್ಗಳ ಮೂಲಕ ಯುದ್ಧ ಮಾಡ್ಬೋದು ಅನ್ನೋ ಮಾತುಕತೆಗಳನ್ನು ಆಡ್ತಾ ಇದ್ದೀವಲ್ಲ, ಹಿಂಗೊಂದು ವೈರಸ್ ಅಂತಿದೆ ಅಂತ ಅಂದಿದ್ರೆ 50 ವರ್ಷದ ಹಿಂದಿನ ಮನುಷ್ಯ, 200 ವರ್ಷ ಬೇಡ, ಎಲ್ಲೂ ಕಾಣಿಸಲ್ಲ, ಒಂದು ವೈರಸ್ ಅಂತಿದೆ, ಅದು ಬಂದುಬಿಟ್ರೆ ಏನು ಬೇಕಿದ್ರು ಆಗತ್ತೆ ಅಂತಂದರೆ ನಗ್ತಿದ್ದ, ಸುಮ್ಮನೆ ಕತೆ ಹೇಳ್ತೀರಿ ನೀವು ಅಂತ ಅಂತಿದ್ನಲ್ಲ. ಹಾಗೆ ಹೀಗೆ ಮುಂದುವರಿತಾ ಹೋದಾಗ ಒಂದು ದಿನ ಈ ರಹಸ್ಯಗಳನ್ನು ಭೇದಿಸಬಹುದು ಮನುಷ್ಯ. ಅಲ್ಲಿ ತನಕ ಅದನ್ನು ಇಷ್ಟೇ ಇಟ್ಕೊಂಡು ಹೋಗೋಣ, ಮಹಾಭಾರತ ಇಷ್ಟು ಹೇಳಿದೆ ಅಂತ ಇಟ್ಕೊಂಡು ಹೋಗೋಣ. ಅದನ್ನು ನಂಬೋಕ್ಕಾಗದೇ ಇದ್ರೆ ಸಮಸ್ಯೆ ಇಲ್ಲ, ಅದನ್ನು ನಂಬಬೇಡಿ, ಏನೂ ತೊಂದರೆ ಇಲ್ಲ. ಅದನ್ನು ಸಾಮಾನ್ಯೀಕರಣ ಮಾಡುವ ಪ್ರಯತ್ನಗಳು ತುಂಬ ನಡೆಯುತ್ತೆ. ಅಂದರೆ ಅದನ್ನು ನಮ್ಮ ಲೆವೆಲಿಗೆ ಇಳಿಸ್ಕೊಂಡು ನೋಡೋ ತರಹದ್ದು ಅಂತ ನಡೆಯುತ್ತೆ. ಈಗ ಕೃಷ್ಣನ ಲೀಲೆಗಳೆಲ್ಲ ಕಾಣಿಸುತ್ತಲ್ಲ, ಹಾವಿನ ಮೇಲೆ ಕುಣಿದ ಅನ್ನೋದನ್ನು ಹಂಗಲ್ಲ, ಅದು ಹಿಂಗೆ ಅಂತ ಏನೋ ಹೇಳೋದು ಅಂತ, ಹಂಗೆ ಮಾಡಿಕೊಂಡ್ರೂ ಪರವಾಗಿಲ್ಲ. ನಮಗೆ ಬೇಕಾಗಿರೋದು ಆ ಕಥೆ ನಡೀತಾ ಇಲ್ವಾ ಅಂತ ಅನ್ನೋದಕ್ಕಿಂತ ಆ ಕಥೆ ಏನು ಹೇಳ್ತಾ ಇದೆ ಅನ್ನೋದು ಮುಖ್ಯ ಆಗುತ್ತಲ್ಲ. ಹಾಗಾಗಿ ನೀವು ಮಹಾಭಾರತ ಹಾಗೆಯೇ ನಡೆದಿತ್ತು ಅಂತ ಪರಂಪರೆ ನಂಬುವಂತೆ ನಂಬಿ ಅಥವಾ ನಂಬಬೇಡಿ. ಮಹಾಭಾರತ ಗ್ರಾಹ್ಯ ಅನ್ನೋ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ.